ನಮಸ್ಕಾರ. 2025-26ನೇ ಸಾಲಿನಲ್ಲಿ ನವೋದಯ ವಿದ್ಯಾಲಯ ಪ್ರವೇಶ ಪರೀಕ್ಷೆಯನ್ನು ಪಡಿತಕ್ಕಂತಹ ಐದನೇ ತರಗತಿಯ ವಿದ್ಯಾರ್ಥಿಗಳಿಗಾಗಿ ಉಚಿತ ಆನ್ಲೈನ್ ಕ್ಲಾಸ್ಗಳನ್ನು ಆಯೋಜಿಸಲಾಗಿದ್ದು, ದಯವಿಟ್ಟು ಇದರ ಸದುಪಯೋಗವನ್ನು ತಾವು ಪಡೆದುಕೊಳ್ಳಬೇಕಂತ ತಮ್ಮಲ್ಲಿ ವಿನಂತಿಸಿಕೊಳ್ತೇನೆ. ನವೋದಯ ವಿದ್ಯಾಲಯದ ಒಂದು ಸಣ್ಣ ಮಾಹಿತಿ ತಮ್ಮ ಗಮನಕ್ಕಾಗಿ. ನವೋದಯ ವಿದ್ಯಾಲಯ, ಇದನ್ನು ನಾವು ಜವಾಹರ್ ನವೋದಯ ವಿದ್ಯಾಲಯ ಅಂತೇಳಿ ಕರಿತೇವೆ. ದೇಶದ ಒಟ್ಟು 28 ರಾಜ್ಯಗಳು ಮತ್ತು 7 ಕೇಂದ್ರಾಡಳಿತ ಯೂನಿಯನ್ ಟೆರಿಟರೀಸ್ ಅಂದರೆ ಕೇಂದ್ರಾಡಳಿತ ಪ್ರದೇಶಗಳಲ್ಲಿ ಒಟ್ಟಾರೆಯಾಗಿ 661 ಜವಾಹರ್ ನವೋದಯ ವಿದ್ಯಾಲಯಗಳು ಕಾರ್ಯವನ್ನು ನಿರ್ವಹಿಸ್ತಾ ಇವೆ. ಇವುಗಳ ಪ್ರವೇಶ ಪರೀಕ್ಷೆಯು ದೇಶಾದ್ಯಂತ ಒಂದೇ ಸಮಯದಲ್ಲಿ ಒಟ್ಟಿಗೆ ಜಿಲ್ಲಾವಾರು ಜಿಲ್ಲಾ ಕೇಂದ್ರಗಳಲ್ಲಿ ಪರೀಕ್ಷಾ ಕೇಂದ್ರಗಳನ್ನು ಹೊಂದಿದ್ದು, ಆ ಜಿಲ್ಲಾ ಪರೀಕ್ಷಾ ಕೇಂದ್ರಗಳಲ್ಲಿ ಇವುಗಳ ಪರೀಕ್ಷೆಗಳು ನಡೀತವೆ. ಈಗಾಗಲೇ ಮಕ್ಕಳು ಅರ್ಜಿಯನ್ನು ಸಲ್ಲಿಸಿದ್ದೀರಿ. ಇದಕ್ಕೆ ಅರ್ಹವಾಗಿರುವ ಮಕ್ಕಳು ಒಟ್ಟಾರೆ 9 ರಿಂದ 13 ವರ್ಷದ ಒಳಗಡೆ ಇರತಕ್ಕಂತಹ ಮಕ್ಕಳು ಜವಾಹರ್ ನವೋದಯ ವಿದ್ಯಾಲಯ 2025-26ನೇ ಪರೀಕ್ಷೆಯನ್ನು ಬರೆಯೋದಕ್ಕೆ ಅರ್ಹರಾಗಿರ್ತಾರೆ. ಇವರ ಅಪ್ಲಿಕೇಶನ್ ಎಕ್ಸಾಮ್ ಯಾವ ರೀತಿ ಇರ್ತದೆ ಅಂದರೆ, ತಾವು ಅಪ್ಲಿಕೇಶನ್ನಲ್ಲಿ ಯಾವ ಭಾಷೆಯನ್ನು ಸೆಲೆಕ್ಟ್ ಮಾಡ್ಕೊಂಡಿರ್ತೀರಿ. ಕನ್ನಡ ಮೀಡಿಯಂ ವಿದ್ಯಾರ್ಥಿಗಳಾಗಿದ್ದರೆ ಕನ್ನಡ ಮೀಡಿಯಂ, ಇಂಗ್ಲೀಷ್ ಮೀಡಿಯಂ ವಿದ್ಯಾರ್ಥಿಗಳಾಗಿದ್ದರೆ ಇಂಗ್ಲೀಷ್ ಮೀಡಿಯಂ, ತಾವು ಯಾವ ಭಾಷೆ ಹಿಂದಿ ಮೀಡಿಯಂ ವಿದ್ಯಾರ್ಥಿಗಳಾಗಿದ್ದರೆ ಹಿಂದಿ ಮೀಡಿಯಂ, ನೀವು ಯಾವ ಭಾಷೆಯನ್ನು ಅಪ್ಲಿಕೇಶನ್ ಫಾರ್ಮ್ನಲ್ಲಿ ಆಯ್ಕೆ ಮಾಡ್ಕೊಂಡಿದ್ದೀರಿ ಆ ಭಾಷೆಯಲ್ಲಿ ತಮಗೆ ಪ್ರಶ್ನೆ ಪತ್ರಿಕೆ ಲಭ್ಯವಾಗ್ತದೆ. ತಾವು ಅದೇ ಭಾಷೆಯಲ್ಲಿ ಅದೇ ಮೀಡಿಯಂನಲ್ಲಿ ಜವಾಹರ್ ನವೋದಯ ವಿದ್ಯಾಲಯದ ಪ್ರವೇಶ ಪರೀಕ್ಷೆಯನ್ನು ಎದುರಿಸಬೇಕಾಗ್ತದೆ. ಪ್ರವೇಶ ಪರೀಕ್ಷೆ ಸ್ವಲ್ಪ ಮಾಹಿತಿ ಹೇಳೋದಾದರೆ, ಒಟ್ಟು 80 ಪ್ರಶ್ನೆಗಳು ಇರ್ತವೆ. ಒಟ್ಟು 80 ಪ್ರಶ್ನೆಗಳು, ಆ 80 ಪ್ರಶ್ನೆಗಳಿಗೆ ಒಟ್ಟು 100 ಅಂಕಗಳು ಇರ್ತದೆ. 100 ಅಂಕಗಳ 80 ಪ್ರಶ್ನೆಗಳ ಒಂದು ಪ್ರಶ್ನೆ ಪತ್ರಿಕೆ ಅದಾಗಿದ್ದು, ಅದನ್ನು 3 ಭಾಗಗಳಲ್ಲಿ ವಿಷಯವಾರು ಹಂಚಿಕೆ ಮಾಡಲಾಗಿದೆ. ಆ ವಿಷಯಗಳನ್ನು ಈ ಮುಂದಿನಂತೆ ತಿಳಿಯೋಣ. ಬನ್ನಿ ಈಗ ಪರೀಕ್ಷೆಯ 3 ಪ್ರಮುಖ ವಿಷಯಗಳನ್ನು ನಾವು ಅಧ್ಯಯನ ಮಾಡೋಣ. ಮೊದಲಿಗೆ ನವೋದಯ ಪರೀಕ್ಷೆ ಯಾವ್ಯಾವ ಟೈಪಲ್ಲಿ ಇರುತ್ತೆ ಅನ್ನೋದನ್ನು ನೋಡೋಣ. ಮೆಂಟಲ್ ಎಬಿಲಿಟಿ ಮತ್ತು ಅರ್ಥಮೆಟಿಕ್ ಮತ್ತು ಲ್ಯಾಂಗ್ವೇಜ್, ಈ 3 ಟೆಸ್ಟ್ಗಳನ್ನು ಮಾಡ್ತಾರೆ. ಮೆಂಟಲ್ ಎಬಿಲಿಟಿ ಟೆಸ್ಟಲ್ಲಿ ಒಟ್ಟು 40 ಪ್ರಶ್ನೆಗಳಿರ್ತವೆ. ಆ 40 ಪ್ರಶ್ನೆಗಳಿಗೆ 50 ಅಂಕಗಳಿರ್ತದೆ. ಅದಕ್ಕೆ ಸಮಯ 60 ನಿಮಿಷಗಳು, ಅಂದರೆ 1 ಗಂಟೆಗಳ ಕಾಲ ಅವಕಾಶ ಇರ್ತದೆ. ಅರ್ಥಮೆಟಿಕ್ ಟೆಸ್ಟ್ನಲ್ಲಿ ಒಟ್ಟು 20 ಪ್ರಶ್ನೆಗಳಿಗೆ 25 ಅಂಕಗಳಿರ್ತದೆ. 25 ಅಂಕಗಳಿಗೆ ಒಟ್ಟು 30 ನಿಮಿಷಗಳ ಕಾಲ, ಅಂದರೆ ಅರ್ಧ ಗಂಟೆ ಸಮಯ ಇರ್ತದೆ. ಲ್ಯಾಂಗ್ವೇಜ್ ಟೆಸ್ಟ್ಗೆ ಒಟ್ಟು 20 ಪ್ರಶ್ನೆಗಳಿರ್ತವೆ. 20 ಪ್ರಶ್ನೆಗಳಿಗೆ 25 ಅಂಕಗಳನ್ನು ನಿಗದಿಪಡಿಸಲಾಗಿರ್ತದೆ. ಅದಕ್ಕೆ ಸಮಯವು ಕೂಡ 30 ನಿಮಿಷಗಳು, ಅಂದರೆ ಅರ್ಧ ಗಂಟೆ ಸಮಯ ಇರ್ತದೆ. ಒಟ್ಟಾರೆಯಾಗಿ ಈ 3 ವಿಭಾಗಗಳನ್ನು ಅಥವಾ ಈ 3 ವಿಷಯಗಳಲ್ಲಿ ಒಟ್ಟು 80 ಪ್ರಶ್ನೆಗಳನ್ನು ಮತ್ತು ಆ 80 ಪ್ರಶ್ನೆಗಳಿಗೆ 100 ಅಂಕಗಳನ್ನು ನಿಗದಿಪಡಿಸಲಾಗಿದ್ದು, ಅದಕ್ಕೆ ಒಟ್ಟಾರೆಯಾಗಿ 2 ಗಂಟೆಗಳ ಕಾಲ ಸಮಯಾವಕಾಶ ಇರ್ತದೆ. ನವೋದಯ ವಿದ್ಯಾಲಯ ಪ್ರವೇಶ ಪರೀಕ್ಷೆ ಬಹಳ ಸುಲಭವಾಗಿರ್ತಕ್ಕಂಥ ಪ್ರವೇಶ ಪರೀಕ್ಷೆ. ಪ್ರಯತ್ನ ಮಾಡಿರ್ತಕ್ಕಂಥ ಮಕ್ಕಳಿಗೆ, ಪ್ರಾಕ್ಟೀಸ್ ಮಾಡಿರ್ತಕ್ಕಂಥ ಮಕ್ಕಳಿಗೆ ಇದು ಡಿಫಿಕಲ್ಟ್ ಅಥವಾ ಬಹಳ ಕಠಿಣ ಅಂತ ಅನ್ನಿಸುವುದೇ ಇಲ್ಲ. ಆದ್ದರಿಂದ ತಮ್ಮ ಮಕ್ಕಳನ್ನು ಪ್ರತಿದಿನ ಸಾಯಂಕಾಲ ದಯವಿಟ್ಟು 1 ಗಂಟೆಗಳ ಕಾಲ ಈ ತರಗತಿಗಳಿಗೆ ಅವಕಾಶ ಮಾಡಿಕೊಡಿ. ಆ ಮಕ್ಕಳಿಗೆ ನಿಮ್ಮ ಮನೆಯಲ್ಲೇ ನಿಮ್ಮ ಮೊಬೈಲ್ ಮೂಲಕ ಅಥವಾ TV ಮೂಲಕ ನವೋದಯ ಪ್ರವೇಶ ಪರೀಕ್ಷೆಗಳನ್ನು ಎದುರಿಸಲು ಸಹಾಯ ಮಾಡಿ ಅಂತ ಹೇಳ್ತಾ, ತಮ್ಮೆಲ್ಲರ ಸಹಕಾರಕ್ಕಾಗಿ ತುಂಬ ಹೃದಯದ ಧನ್ಯವಾದಗಳು.